ಎಲ್ಲರ ಮನೇಲಿ ಒಂದೇ ಟೆನ್ಷನ್, ಏನು ಟಿಫಿನ್ ಮಾಡೋದು, ಏನು ಅಡುಗೆ ಮಾಡೋದು. ಈ ರೆಸಿಪಿನ ಒಂದು ಸಾರಿ ಮಾಡಿದ್ರೆ ಯಾವ ಪಲ್ಯನೂ ಬೇಡ, ಯಾವ ಚಟ್ನಿನೂ ಬೇಡ, ಯಾವ ಸಾಂಬಾರನೂ ಬೇಡ, ಹಾಗೆ ತಿನ್ಕೋಬೋದು. ತುಪ್ಪದ ಜೊತೆ ಉಪ್ಪಿನಕಾಯಿ ಜೊತೆ ಮಾಡ್ಕೊಂಡು ತಿನ್ಕೋಬೋದು. ಮಧ್ಯಾಹ್ನಕ್ಕೆ, ರಾತ್ರಿಗೆ, ಬೆಳಗ್ಗೆಗೆ, ಮಕ್ಕಳ ಟಿಫಿನ್ಗೂ ಕೊಡ್ಬೋದು. ಅಷ್ಟು ರುಚಿಯಾಗಿ, ಹೆಲ್ದಿಯಾಗಿ, ಟೇಸ್ಟಿಯಾಗಿ ಈ ರೆಸಿಪಿ ರೆಡಿಯಾಗುತ್ತೆ ಫ್ರೆಂಡ್ಸ್. ವಿಡಿಯೋನ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಾನು ಏನೇನು ಹಾಕಿ ಮಾಡಿದ್ದೀನಂತ. ಮೊದಲಿಗೆ ನಾನು ಇಲ್ಲಿ 2 ಈರುಳ್ಳಿನ ತುರ್ಕೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ 2, ಆಮೇಲೆ ಅರ್ಧ ಗಡ್ಡೆ ಎಲೆಕೋಸನ್ನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರಲ್ಲಿ ಹಾಕಿ ನುಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ನುಣ್ಣಗೆ ಕಟ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅಜ್ವಾಯಿನ ಹಾಕ್ಬಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಇದನ್ನು ಮಾಡಿಕೊಂಡ್ರೆ ಈ ನಾಷ್ಟ ಇಲ್ಲ ರೊಟ್ಟಿ, ಮಸಾಲೆ ರೊಟ್ಟಿನೂ ಅನ್ಕೋಬೋದು. ಹಾಕಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು, ನಿಮಗೆ ಮಕ್ಕಳು ಇದ್ದರೆ ಚಿಕ್ಕ ಮಕ್ಕಳು ಖಾರ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಹಿಟ್ಟಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ನಾನು ಚಿರೋಟಿ ರವೆ 1 ಕಪ್ಪು, ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ಇವು ಮೂರನ್ನು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ನಾವು ಅಷ್ಟು ರುಚಿಯಾಗಿ, ಅಷ್ಟು ಟೇಸ್ಟಿಯಾಗಿ, ಅಷ್ಟು ಹೆಲ್ದಿಯಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ನೀವು ಇದನ್ನು ಮಸಾಲ ರೊಟ್ಟಿನೂ ಅನ್ಕೋಬೋದು, ಇಲ್ಲ ಮಸಾಲ ದೋಸೆನೂ ಅನ್ಕೋಬೋದು. ನಾನು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಬಳಿಯೋ ರೊಟ್ಟಿ ಥರ ಮಾಡ್ಕೋತೀನಿ. ಇದನ್ನು ಮಸಾಲೆ ರೊಟ್ಟಿ ನೀವು ಬೇಕಾದರೆ, ನಿಮಗೆ ಬಳಿಯೋಕ್ಕಾಗಲ್ಲ ಅಂದರೆ ನೀವು ಏನು ಮಾಡಿ ಗೊತ್ತಾ, ದೋಸೆ ಥರನೂ ಇದನ್ನು ಬಿಟ್ಕೋಬೋದು. ಈ ಥರ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಚಟ್ನಿಗೆ ನಾನು ಹಸಿಕಾಯಿನ ಅರ್ಧ ಹೋಳು ತೊಗೊಂಡು ಮೊದಲಿಗೆ ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಚಟ್ನಿನ ರೆಡಿ ಮಾಡ್ಕೋತೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಪುಟಾಣಿನ ಹಾಕ್ಕೊಂಡು ರುಬ್ಕೊಂಡು ಇದನ್ನು ಒಗ್ಗರಣೆಗೆ ಹಾಕೋತೀನಿ. ನೋಡಿ, ಒಂದು ಕಡೆ ನಾನು ಹಂಚು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಇದು ಒಣ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಒಗ್ಗರಣೆ ಆದಮೇಲೆ ಈ ಚಟ್ನಿ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಸ್ಟೋವ್ನ ಆಫ್ ಮಾಡಬೇಕು. ಆಮೇಲೆ ಇಲ್ಲಿ ತನಕ ನೋಡಿದ್ದೀರಂದರೆ ಫ್ರೆಂಡ್ಸ್, ಪ್ಲೀಸ್ ಒಂದು ರಿಕ್ವೆಸ್ಟ್ ನಿಮಗೆ, ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫೇಸ್ಬುಕ್ಕು, ಇನ್ಸ್ಟಾಲ್ಲಿ ನೋಡ್ತಾ ಇದ್ದರೆ ಇನ್ಸ್ಟಾಲ್ಲಿ ಫಾಲೋ ಮಾಡ್ಕೊಳ್ಳಿ. ನಂದು ಇನ್ಸ್ಟಾ, ಫೇಸ್ಬುಕ್ಕು, ಯೂಟ್ಯೂಬು 3 ಇದೆ. ಅಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಹಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನು ಒಂದು ಸಾರಿ ಟಿಶ್ಯೂ ಪೇಪರಿಂದ ಇದನ್ನು ಒರೆಸ್ಕೋತೀನಿ. ಒರೆಸ್ಕೊಂಡೇ ನಾವು ಹಾಕಬೇಕು, ಇಲ್ಲಾಂದರೆ ಜಾಸ್ತಿ ಎಣ್ಣೆ ಇದ್ದರೆ ಇದು ಹಂಚುನ ಇದು ಈ ಹಿಟ್ಟು ನಮ್ಮ ಕೈಗೆ ಅಂಟ್ಕೊಳ್ಳುತ್ತೆ. ಇದನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ತುಪ್ಪನಾರು ಹಾಕ್ಕೊಳ್ಳಿ, ಎಣ್ಣೆನಾರು ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕಿನೂ ಮಾಡಿದ್ದೀನಿ, ತುಪ್ಪ ಹಾಕಿನೂ ಮಾಡಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇದನ್ನು ತೀರಿಸ್ಕೊಂಡ್ರೆ ನೀಟಾಗಿ ಹೆಂಗೆ ಬರುತ್ತೆ ಅಂದರೆ ಅಂಟ್ಕೊಳ್ಳೋದೇ ಇಲ್ಲ. ನಾನು ಇದು ಕಬ್ಬಿಣದ ಹಂಚಲ್ಲಿ ಮಾಡಿದ್ದೀನಿ. ಕಬ್ಬಿಣ ಹಂಚು ಮೇಲೇ ಮಾಡಿದ್ರೆ ಒಳ್ಳೆಯದು, ಹೆಲ್ದಿನೂ ಇರುತ್ತೆ. ನೋಡಿ, ಈ ಕಲರ್ಫುಲ್ ರೋಟಿ ನೀವು ಹಾಗೆ ತಿನ್ಕೋಬೋದು, ಉಪ್ಪಿನಕಾಯಿ ಜೊತೆ, ತುಪ್ಪದ ಜೊತೆ. ಅಷ್ಟು ಟೇಸ್ಟಿಯಾಗಿ ಎಲ್ಲ ಇರುತ್ತಲ್ವ, ಮಸಾಲೆ ಹಾಕಿ, ಖಾರ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ, ಅಷ್ಟು ರುಚಿಯಾಗಿ ರೆಡಿಯಾಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ. ಆಮೇಲೆ ಹೆಂಗೆ ಅನ್ನಿಸ್ತು ಈ ರೆಸಿಪಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮೈ ವಿಡಿಯೋ. ಚಟ್ನಿ ಜೊತೆ ಈ ಥರ ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ. ಬಾಯ್. ಥ್ಯಾಂಕ್ ಯು.